ಸದ್ಯ ತಪ್ಪಿಸ್ಕೊಂಡ್ವಿ. ಇನ್ ಟೆನ್ಷನ್ ಇಲ್ಲ. ನಡಿ ಸುಬ್ಬು, ಹೊಡೋಣ. ಶಿವರೇ, ಅಚ್ಚರಿ, ಇವರೆಲ್ಲ ಯಾರು? ನನ್ನೇನೆ ಕಲ್ ಕೂಡ ಹಾಕಿದ್ರು. ನೀನ್ ಹೆಂಗೆ ಇಲ್ಲಿಗೆ ಬಂದೆ? ನಿನಗೋಸ್ಕರ ಬಂದೆ ಸುಬ್ಬು. ಏನ್ ಹೇಳ್ತಿದ್ಯಾ ಶಿವಲಿ? ನಿನಗೋಸ್ಕರ ಅಂದ್ರೆ ನಿನ್ ಮದ್ವೆ ನೋಡಕ್ ಬಂದೆ. ನೀನು ನನ್ನ ಬೇಡ ಅಂತ ಹೇಳಿ ಹೋದಾಗಿಂದ ನನ್ನ ಮನ್ಸು ಯಾಕೋ ತಡಿಲೇ ಇಲ್ಲ. ನಿನ್ ಜೋಡಿ ಆಗೋ ಅದೃಷ್ಟ ಅಂತೂ ನನಗಿರ್ಲಿಲ್ಲ. ಕಡೆ ಪಕ್ಷ ನಿನ್ ಮದ್ವೆ ಆದ್ರೂ ನೋಡೋ ಅದೃಷ್ಟ ಇದೆ ಅಂತ ನಾನು ಅಲ್ಲಿಂದ ಹೊರಟು ಬಂದೆ. ನಾನು ಬರೋಷ್ಟರಲ್ಲಿ ಆಗ್ಲೇ ಲೇಟ್ ಆಗಿತ್ತು. ದೇವಸ್ಥಾನಕ್ಕೆ ಇನ್ನೇನ್ ತಲುಪೋ ಅಷ್ಟರಲ್ಲಿ ಒಂದಷ್ಟು ಜನ ರೌಡಿಗಳು ನನ್ನ ಕರ್ಕೊಂಡು ಹೋಗ್ತಿದ್ದೆ ನೋಡ್ದೆ. ಹಾಗೆ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟೆ. ನಿನ್ನ ಹತ್ರ ಬರೋದಕ್ಕೋಸ್ಕರ ಅವ್ರು ಹೋಗ್ಲಿ ಅಂತ ಕಾಯ್ಕೊಂಡು ಅಲ್ಲೇ ಕೂತಿದ್ದೆ. ಅಷ್ಟೊತ್ತಿಗೆ ಇಷ್ಟು ಲೇಟ್ ಆಗೋಯ್ತು. ಸತ್ಯ, ನಾನು ನಿನ್ನನ್ನು ಕಾಪಾಡ್ಕೊಂಡ್ಬಿಟ್ಟೆ. ನನಗೆ ಅದೇ ಸಮಾಧಾನ ಆಗ್ತಿದೆ. ತುಂಬಾ 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 ಥ್ಯಾಂಕ್ಸ್ ಶಿವಲಿ. ಪರವಾಗಿಲ್ಲ ಸುಬ್ಬು. ಸುಬ್ಬು, ಯಾಕೊಂಥರ ಸಪ್ಪಗಿದ್ಯಾ? ಓಹ್, ನಿನ್ನನ್ನು ಕಾಪಾಡ್ಕೊಂಡಿದ್ದಕ್ಕೆ ನನ್ನನ್ನು ಮದ್ವೆ ಆಗು ಅಂತ ಹೇಳ್ತೀನಿ ಅಂತ ಭಯ ಪಡ್ತಿದ್ಯಾ? ಹೆದರ್ಬೇಡ ಸುಬ್ಬು. ಈ ಶ್ರೀವಲ್ಲಿ ಪ್ರೀತಿನ ಕಳ್ಕೊಂಡಿರ್ಬೋದು, ಆದ್ರೆ ಪ್ರೀತಿಸಿದವ್ರು ಯಾವತ್ತೂ ಕೆಟ್ಟದ್ ಬಯಸಲ್ಲ. ಶಿವಲಿ, ಇದೆಲ್ಲ ನೀನ್ ಮಾತಾಡ್ತಿದ್ಯಾ? ಅಲ್ಲ, ಇಷ್ಟು ದಿನ ಏನೇನೆಲ್ಲ ಆಯ್ತೋ ಅದನ್ನೆಲ್ಲ ಒಂದು ಕೆಟ್ಟ ಕನ್ಸು ಅಂತ ಮರ್ತ್ಬಿಡು ಸುಬ್ಬು. ನೋಡು, ನಾನು ಒಂದು ಹೆಣ್ಣು, ನನಗೂ ಒಂದು ಮನ್ಸಿದೆ. ಆ ಮನ್ಸಿಗೆ ನೋವಾದಾಗ ನಾನು ಹೇಗೇಗೋ ನಡ್ಕೊಂಡಿದ್ದೀನಿ, ಏನೇನೋ ಮಾತಾಡಿದ್ದೀನಿ. ನೀ ನನಗೆ ಸಿಗಲ್ಲ ಅಂತ ಗೊತ್ತಾದ್ಮೇಲೂ ನಿನ್ನ ಹೆಸರೇ ಹೇಳ್ಕೊಂಡು ಜಪ ಮಾಡ್ಕೊಂಡು ಇಡೀ ಜೀವನ ಕಳಿಯಕ್ಕಾಗಲ್ಲ ಅಲ್ವಾ ಸುಬ್ಬು? ಶ್ರಾವಣಿ ತುಂಬಾ ಅದೃಷ್ಟ ಮಾಡಿದಾಳೆ ನಿನ್ ಕೈ ಹಿಡಿಯೋದಕ್ಕೆ.